ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರ ಖಾತೆ ಬದಲಾವಣೆಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಮೇಲೆ ಅರ್ಚಕರು ಒತ್ತಡವನ್ನ ಹಾಕ್ತಿದ್ದಾರೆ. ರಾಜ್ಯ ಮಟ್ಟದ ಅರ್ಚಕರ ಸಮಾವೇಶದಲ್ಲಿ ಈ ಒತ್ತಡವನ್ನ ಹಾಕಲಾಗಿದೆ. ರಾಮಲಿಂಗಾರೆಡ್ಡಿ ಅವರಿಗೆ ಮುಜರಾಯಿ ಖಾತೆನೇ ಕೊಡಬೇಕು ಅಂತ ಹೇಳಿ ಅರ್ಚಕರು ಒತ್ತಾಯವನ್ನ ಮಾಡ್ತಿದ್ದಾರೆ. ಈ ಹಿಂದೆ ಕೂಡ ರಾಮಲಿಂಗಾರೆಡ್ಡಿ ಅವರೇ ಈ ಖಾತೆಯನ್ನ ನಿರ್ವಹಣೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಆ ಖಾತೆಯನ್ನ ಕೊಡಬೇಕು, ಅವರ ಖಾತೆ ಬದಲಾವಣೆ ಮಾಡಿ ಅನ್ನುವಂತಹ ಒತ್ತಡವನ್ನ ರಾಜ್ಯ ಮಟ್ಟದ ಅರ್ಚಕರ ಸಮಾವೇಶದಲ್ಲಿ ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಬಡ ಅರ್ಚಕರ ಸಮಸ್ಯೆಗಳನ್ನ ಸಚಿವರು ಬಗೆಹರಿಸಿದ್ದಾರೆ. ರಾಜಗುರು, ದ್ವಾರಕನಾಥ್ ಸೇರಿದಂತೆ ಹಲವು ಅರ್ಚಕರು ಇದೀಗ ಮನವಿಯನ್ನ ಮಾಡಿದ್ದಾರೆ. ಇದೇ ಕಾರ್ಯಕ್ರಮದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಇದ್ರು. ಸಚಿವರಿಗೆ ಸನ್ಮಾನವನ್ನ ಕೂಡ ಈ ಸಂದರ್ಭದಲ್ಲಿ ಮಾಡಲಾಗಿದೆ. ಸಿಎಂ ಮೇಲೆ ಎಲ್ಲಾ ಅರ್ಚಕರು ಒತ್ತಡವನ್ನ ಹೇರಿದ್ದಾರೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರ ಸ್ಥಾನ ಬದಲಾಗತ್ತಾ ಅಥವಾ ಖಾತೆಯನ್ನ ಬದಲಾಯಿಸಲಾಗತ್ತಾ ಅನ್ನುವಂತಹ ಕುತೂಹಲ ಇದೆ. ಬಟ್ ಅರ್ಚಕರಲ್ಲಿ ಒತ್ತಡವನ್ನ ಹೇರಿರುವಂತದ್ದು ಖಾತೆ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಮುಜರಾಯಿ ಖಾತೆಯನ್ನ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಈ ಹಿಂದೆ ಅನೇಕ ಸಮಸ್ಯೆಗಳಿದ್ದು ಆ ಸಮಸ್ಯೆಗಳೆಲ್ಲವನ್ನ ಕೂಡ ಬಗೆಹರಿಸಿದ್ದಾರೆ. ಅದರಲ್ಲೂ ಕೂಡ ಸಣ್ಣ ಸಣ್ಣ ಅರ್ಚಕರ, ಬಡ ಅರ್ಚಕರ ಸಮಸ್ಯೆಗಳನ್ನ ಬಗೆಹರಿಸಲಾಗಿದೆ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಒತ್ತಾಯವನ್ನ ಮಾಡಲಾಗಿದೆ. ಮುಜರಾಯಿ ಇಲಾಖೆಯಲ್ಲಿ ಸುಧಾರಣೆ ತಂದು ರೈಲ್ವೆ ಯಾತ್ರೆಗಳನ್ನು ಮಾಡಿಸಿ ಅಕಸ್ಮಾತ್ ಔಷಧಿಗಾಗಲಿ ಅಥವಾ ಅವ್ರ ಮೇಲೆ ಒಂದು ಅವಘಡಗಳಾದರೆ ಅವರೊಂದು ಪರಿಹಾರ ಕೊಡೋದ್ರಲ್ಲಿ ನಮ್ಮ ರಾಮಲಿಂಗಾರೆಡ್ಡಿ ಅವರು ಮುಜರಾಯಿ ಇಲಾಖೆಗೆ ಸಂಜೀವನಿ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಈ ರಾಜ್ಯದ ಇತಿಹಾಸದಲ್ಲಿ ಮುಜರಾಯಿ ಇಲಾಖೆಯಲ್ಲಿ ಯಾರು ಇಷ್ಟೆಲ್ಲ ಕೊಟ್ಟಿದ್ದಿಲ್ಲ. ರಾಮಲಿಂಗಾರೆಡ್ಡಿ ಅವರೇ ಮೊದಲು ಇದೆಲ್ಲ ಮಾಡ್ಕೊಂಡಿದ್ದಾರೆ. ಯಾವಾಗಲೂ ಯಾವೇ ಒಂದು ಸಭೆಗೆ ಬಂದರೂ ಕೂಡ ಆ ಅರ್ಚಕರಿಗೆ ಅವರ ಬಡತನಕ್ಕೆ, ಅವರ ವಿದ್ಯಾಭ್ಯಾಸಕ್ಕೆ, ಮದುವೆಗಾಗಲಿ ಎಲ್ಲಕ್ಕೂ ಕೊಡದೆ ಚಿಂತನೆ ಅದರಲ್ಲೇ ಇತ್ತು. ಅಂಥ ಒಂದು ಮಹಾನ್ ವ್ಯಕ್ತಿ ನಮ್ಮ ರಾಮಲಿಂಗಾರೆಡ್ಡಿ ಅವರು. ದೇವರು ಅವ್ರ ಹೆಚ್ಚಿನ ಆರೋಗ್ಯವನ್ನು ಕೊಟ್ಟು ಸುಖ ಶಾಂತಿಯನ್ನು ಕೊಟ್ಟು ರಾಜ್ಯವನ್ನ ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳಿ ನಮ್ಮ ಡಿಕೆ ಶಿವಕುಮಾರ್ ಮನವಿ ಎಲ್ಲ ರಾಜ್ಯದ 35 ಅರ್ಚಕರ ಪರವಾಗಿ ಮುಜರಾಯಿ ಖಾತೆಯನ್ನು ವಹಿಸಿಕೊಂಡು ನಮಗೂ ನಮ್ಮ ಸರ್ಕಾರಕ್ಕೆ ಎಲ್ಲ ಉತ್ತಮವನ್ನ ಕೆಲಸ ಮಾಡಿದ್ದಾರೆ. ಅವರಿಗೆ ನಮ್ಮ ಮುಜರಾಯಿ ಖಾತೆಯನ್ನು ಕೊಡಬೇಕು ಅಂತ ದಯವಿಟ್ಟು ಸಿಎಂ ಸಾಹೇಬ್ರಲ್ಲಿ ತಮ್ಮ ಮನವಿ ನಮ್ಮ ರಾಮಲಿಂಗಾರೆಡ್ಡಿ ಕೊಟ್ಟರೆ ಇನ್ನೂ ಅನೇಕ ಬಡ ಅರ್ಚಕರಿಗೆ ಉದ್ಧಾರ ಆಗ್ತಾರೆ. ನಮ್ಮ ರಾಜ್ಯದಲ್ಲಿ ನಿಮಗೂ ನಿಮ್ಮ ಸರ್ಕಾರಕ್ಕೂ ಒಂದು ಉತ್ತಮವಾದ ಒಂದು ಹೆಸರು ಬರ್ತದೆ ಅಂತ ಈ ಸಂದರ್ಭದಲ್ಲಿ ತಾವು ಕೇಳ್ಕೊಳ್ತಾಯಿದ್ದೀವಿ. ರಾಮಲಿಂಗಾರೆಡ್ಡಿ ಖಾತೆಯ ಬಗ್ಗೆ ಈ ಸಂದರ್ಭದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ರು. ಅರ್ಚಕರ ಸಮಾವೇಶದಲ್ಲೇ ಸಿಎಂ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ನೀವು ಮುಜರಾಯಿ ಇಲಾಖೆ ಕೊಡಿ ಅಂದಿದ್ರಿ, ಈಗ ಅವ್ರಿಗೆ ದೊಡ್ಡ ಖಾತೆಯನ್ನೇ ಕೊಟ್ಟಿದ್ದೇವೆ, ಆದ್ರೆ ಅದರಲ್ಲಿ ದುಡ್ಡಿಲ್ಲ, ನಾನ್ ರೆಡಿ ಇದ್ದೀನಿ, ನೀವು ಮತ್ತು ಅವರು ಮಾತಾಡ್ಕೊಳ್ಳಿ, ರಾಮಲಿಂಗಾರೆಡ್ಡಿ ಅವರ ಜೊತೆ ಮಾತಾಡ್ತೇವೆ ಅಂತ ಹೇಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಅರ್ಚಕರ ಸಮಾವೇಶದಲ್ಲಿ ಇವತ್ತು ಮನವಿಯನ್ನ ಸಲ್ಲಿಸಿದ್ರು ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. ಈ ಸಂದರ್ಭದಲ್ಲಿ ಸಿಎಂ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿಮ್ಮ ಬೇಡಿಕೆಗಳ ಏನು ಕೊಟ್ಟಿದ್ದೀರಿ ಅದನ್ನು ಕೂಡ ಅವರು ತುಂಬ ಪರಿಶೀಲನೆ ಮಾಡ್ತೀನಿ. ಅವ್ರ ಖಾತೆ ನೀವು ಕೇಳಿದ್ರಿ, ಈಗ ದೊಡ್ಡ ಖಾತೆ, ಅದು ಖಾತೆ ಏನೋ ಬಹಳ ಕಷ್ಟ, ದುಡ್ಡಿಲ್ಲ ಇವರಲ್ಲಿ ಇರಿಗೇಷನ್ ಅಲ್ಲಿ ಅವ್ರಿಗೆ ದೊಡ್ಡ ಸಮಸ್ಯೆ ಇದೆ. ಬಟ್ ಅವ್ರಿಗೆ ನಾವು ಕೊಟ್ಬಿಟ್ಟಿದ್ದೀವಿ. ನನಗೆ ಬೆಂಗಳೂರು ಕೊಡಬೇಕು ಅಂತ ಇತ್ತು ಆಸೆ. ನನ್ನ ಪಕ್ಷ ತೀರ್ಮಾನ ಮಾಡ್ತು. ಬೇರೆ ಯಾವುದೋ ಒಂದು ಖಾತೆ ಕೇಳಿ ಇದನ್ನು ಕೇಳಿದ್ರು ಕೊಡಕ್ಕೆ ರೆಡಿದ್ದೀನಿ. ಅದು ನೀವು ಅವ್ರಿಗೆ ಕೂತ್ಕೊಂಡು ಮಾತಾಡಿ. ಇರಿಗೇಷನ್ ಬಹಳ ದೊಡ್ಡ ಇದನ್ನ ಸಮಸ್ಯೆ ನೋಡ್ತಾ ಇದ್ರಲ್ಲ, ಅಲ್ಲಿ ತುಂಗಭದ್ರಾ ಸಮಸ್ಯೆ, ಕೃಷ್ಣಾ ಸಮಸ್ಯೆ, ಇನ್ನೊಂದು ಕಡೆ ಸಮಸ್ಯೆ, ಕಾವೇರಿ ಸಮಸ್ಯೆ ಇವೆಲ್ಲ ಕೂಡ ಇದೆ. ಹ್ಯಾಂಡಲ್ ಮಾಡೋದು ಅಷ್ಟು ಎಲ್ಲ MLAಗಳು ಮಾಡಿರ್ತಾರೆ. ಸುಮಾರು 73 ಕಾಲದಲ್ಲಿ 1.5 ಲಕ್ಷ ಕೋಟಿ ರೂಪಾಯಿ ಕೆಲಸ ಕೊಟ್ಬಿಟ್ಟಾರೆ. ಈಗ ನಮಗೆ ಡಿಪಾರ್ಟ್ಮೆಂಟ್ ಹೋಗಿ 16,000 ಕೋಟಿ 16,000 ಕೋಟಿ ಸಂಬಳ ಕೊಡಬೇಕು, ಕೆಲಸ ಕೊಡಬೇಕು. ಲ್ಯಾಂಡ್ ಅಕ್ವಿಷನ್ ಈಗ ಕೃಷ್ಣ ಮೇಲ್ದಂಡೆ 70,000 ಕೊಡಬೇಕು. ಬೇಕಾದ ಸಮಸ್ಯೆ ಇದೆ, ಅವ್ರಿಗೂ ಸಮಸ್ಯೆ ಇದೆ. ಅದನ್ನ ಹೆಂಗೋ ಸ್ವಲ್ಪ ಈಗ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ.
ಅದರ ನೋಡೋಣ. ನೀವು ಹೇಳಿರೋ ವಿಚಾರ ನಾನು ಪ್ರೈವೇಟ್ ಆಗಿ ನಾನು ಮಾತಾಡ್ತೀನಿ.